ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನಿನ ಟ್ರೂ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗೋಸ್ಕರ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ, ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಸೊ ಅವರು ನಿಜವಾದ ಒಂದು ಭಾವನೆ ಏನಿದೆ ನಿಮ್ಮ ಬಗ್ಗೆ, ಸೊ ನೋಡೋಣ. ಸೊ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ us connect to the energies. Okay, universe, help us connect to the energies. So think of your person, ಅವರ ಒಂದು ಹೆಸರು, ಅವರ ಒಂದು ಡೇಟ್ ಆಫ್ ಬರ್ತ್ನ ಸಹ ನೀವು ಮೈಂಡಲ್ಲಿ ಚಾಂಟ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ದೀಸ್ 2 ಕಾರ್ಡ್ಸ್ ಆಲ್ರೆಡಿ. ಸೊ ನಿಮ್ಮ ಒಂದು ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಯಾವ ರೀತಿ ಇದೆ, ಸೊ ವಾಟ್ ಆರ್ ದೇ ಥಿಂಕಿಂಗ್ ಅಬೌಟ್ ಯು. ಓಕೆ, ಸೊ ಲೆಟ್ ಮಿ ಪುಲ್ ದ ಕಾರ್ಡ್ಸ್. Okay, so we have the devil energies. Okay, so tower energy ಸಹ ಬರ್ತಾ ಇದೆ. Okay, high priestess. And we have the Empress card and we have the Sun card. Bottom of the deck we have the Page of Cups. ಸೊ ಫ್ರೆಂಡ್ಸ್, ಎಲ್ಲೋ ಒಂದು ಕಡೆ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಓಕೆ, ಸೊ ಎಲ್ಲೋ ನಿಮ್ಮ ಪರ್ಸನ್ ಇತ್ತೀಚಿನ ದಿನಗಳಲ್ಲಿ ತುಂಬ ಫೋಕಸ್ ತಪ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಎಮೋಷನ್ಸ್ನ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಒಂದು ರೀತಿ ಹೇಳೋದಾದರೆ ತುಂಬ ಬೇಗ ಇವರ ಒಂದು ಡಿಸಿಷನ್ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. ಎಮೋಷ್ನಲಿ ತುಂಬ ಒಂಥರ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಒಂದು ರೀತಿ ಹೇಳೋಕ್ಕಾಗಲ್ಲ ಯಾಕೆ ಇವರ ಒಂದು ಮೂಡ್ ಅಥವಾ ಇವರ ಒಂದು ಮೈಂಡ್ಸೆಟ್ ಇಷ್ಟು ವೇಗವಾಗಿ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಂತ. ಅಂದರೆ ಒಂದು ರೀತಿ ಲೈಕ್ ಹೇಳ್ತಾರಲ್ಲ, ತುಂಬ ಹುಚ್ಚು ಪ್ರೀತಿ, ಬಟ್ ಏನಂದರೆ ಒಂಚೂರು ನೀವೇನಾದರೂ ಉಲ್ಟಾ ಹೊಡೆದ್ರೆ ಅಥವಾ ಇವ್ರ ಎಗೇನ್ಸ್ಟ್ ಏನಾದರೂ ಹೇಳಿದ್ರೆ ತುಂಬ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡೋದು. ಒಂದು ರೀತಿ ಹೇಳೋದಾದ್ರೆ ಈ ಎಮೋಷ್ನಲ್ ಪ್ಯಾಟ್ರನ್ಸ್ ಇದೆಯಲ್ಲ, ಸೊ ಇದು ತುಂಬ ಬೇಗ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ನೀವು ಅನ್ಕೋತಾ ಇದ್ದೀರಾ ನಿಮ್ಮ ಪರ್ಸನ್ ನನಗೆ ಸರಿಯಾಗಿ ಅಷ್ಟು ಟೈಮ್, ಅಷ್ಟು ಫೋಕಸ್ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ, ಅಂದರೆ ಮುಂಚಿನ ಹಾಗೆ ಇಲ್ಲ, ತುಂಬಾ ಒಂದು ಫೋಕಸ್ ಔಟ್ ಆಫ್ ಫೋಕಸ್ ಆಗ್ತಿದ್ದಾರೆ ನಮ್ಮ ರಿಲೇಷನ್ಶಿಪ್ಪಿನ ಕುರಿತಾಗಿ ಅಂತ. ಇಲ್ಲಿ ನೋಡೋದಾದರೆ ಕೆಲವೊಂದು ಡಾರ್ಕ್ ಎನರ್ಜೀಸ್ ಖಂಡಿತ ಇದೆ. ಓಕೆ, ಕೆಲವ್ರಿಗೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಿಂದನೇ ನಿಮ್ಮ ಇಬ್ಬರ ಮಧ್ಯೆ ಜಗಳ, ಮನಸ್ತಾಪಗಳಂತಕ್ಕಂಥದ್ದು ಉಂಟಾಗ್ತಾ ಇದೆ. ಸೊ ನೀವು ಎಷ್ಟೇ ಅವರನ್ನು ಕೇಳಿದ್ರೂ ಹೈಡಿಂಗ್ ಎನರ್ಜೀಸ್ ಆ್ಯಂಡ್ ಏನಾದರೆ ತುಂಬ ಒಂದು ರೀತಿ ತುಂಬ ಲೈಟಾಗಿ ತೊಗೋತಾ ಇದ್ದಾರೆ ನಿಮ್ಮನ್ನು ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಅಂದರೆ ನೀವೇನು ಹೇಳ್ತೀರಾ ಅದನ್ನು ಸರಿಯಾಗಿ ಕಿವಿಗೆ ಹಾಕ್ಕೊಳ್ದೇ ಇರೋದು, ತುಂಬ ಲೈಟಾಗಿ ನಿಮ್ಮನ್ನು ತಗೊಳ್ಳೋ ಅಂಥದ್ದು. ಸೊ ಈ ಥರ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಅವ್ರು ಖುಷಿಯಾಗಿದ್ದಾರೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅವರ ಬಿಹೇವಿಯರಿಂದ ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಇಲ್ಲಿ ತಪ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗಿಂತ ಮೋರ್ ದೆನ್ ನಿಮಗೆ ಇಲ್ಲಿ ಪ್ರಾಬ್ಲಮ್ ಅಂತಕ್ಕಂಥದ್ದು ಆಗ್ತಾ ಇದೆ. ಸೊ ಖಂಡಿತ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಥವಾ ಯಾರೋ ಇವರ ಮನಸ್ಸಂತಕ್ಕಂಥದ್ದನ್ನ ಕೆಡಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಎಗೇನ್ಸ್ಟಾಗಿ ಏನಾದರೂ ಹೇಳ್ಕೊಡೋದು ಈ ವ್ಯಕ್ತಿಗೆ. ಸೊ ಈ ಥರ ಒಂದು
ಪರ್ಸನ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಇದ್ದಾರೆ. ಆದಷ್ಟು ಇವರು ಆ ಒಂದು ಪರ್ಸನ್ನ ಅವಾಯ್ಡ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಬಹಳ ಒಂದು ದೊಡ್ಡ ಮಟ್ಟಿಗೆ ನಿಮ್ಮ ಇಬ್ಬರ ಮಧ್ಯೆ ಬ್ರೇಕಪ್ ಅಂತಕ್ಕಂಥದ್ದು ಆಗ್ಬೋದು, ಅಥವಾ ಸಮಥಿಂಗ್ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್, ನೀವು ಇದಕ್ಕೆ ರೆಡಿ ಇರೋದಿಲ್ಲ ಬಟ್ ಸ್ಟಿಲ್ ಸಡನ್ನಾಗಿ ಆಗುವಂಥ ಒಂದು ಸಾಧ್ಯತೆ ಇಲ್ಲಿ ಬಹಳಷ್ಟು ಇದೆ. ಸೊ ಆದಷ್ಟು ಈ ವ್ಯಕ್ತಿಯನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಟ್ ಫ್ಯೂಚರಲ್ಲಿ ನೋಡೋದಾದರೆ ಈ ಎನರ್ಜೀಸ್ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತಿದೆ. ಸೊ ಇವಾಗ ಏನೋ ಒಂದು ಇನ್ಫ್ಲೂಯೆನ್ಸ್ ಇದೆ, ಇದು ಬಹುಶಃ ತಾತ್ಕಾಲಿಕ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮುಂದಿನ ಒಂದು ಎನರ್ಜೀಸ್ ನೋಡೋದಾದರೆ ಲೈಕ್ ನಿಮ್ಮ ಪ್ರೀತಿ ಆ್ಯಂಡ್ ನಿಮ್ಮ ಒಂದು ಆರಾ ಏನಿದೆ ಅಥವಾ ನಿಮ್ಮ ಒಂದು ಬಾಂಡಿಂಗ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇದೆ. ಸೊ ಯಾರೇ ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರೂ ನಿಮ್ಮ ಒಂದು ಪರ್ಸನಾಲಿಟಿ ಆ ವ್ಯಕ್ತಿಗೆ ಮರೀಲಿಕ್ಕೆ ಆಗೋದಿಲ್ಲ ಅಥವಾ ನಿಮ್ಮಿಂದ ದೂರ ಹೋಗ್ಲಿಕ್ಕಾಗಲ್ಲ. ಅವ್ರು ಎಷ್ಟೇ ಬೇರೆಯವರ ಒಂದು ಇದಕ್ಕೆ ಸೆಳೆತ ಆದ್ರೂ ಅಥವಾ ಒಂದು ಅವರ ಬ್ಯೂಟಿಗೆ ಅಥವಾ ಅವ್ರ ಹಣಕಾಸಿನ ಒಂದು ವಿಚಾರ ಇರ್ಬೋದು, ಆ ಥರ್ಡ್ ಪಾರ್ಟಿ ಹತ್ರ ಏನೇ ಒಂದು ಐಷಾರಾಮಿ ಇದ್ರೂ ಈ ಒಂದು ಬಾಂಡ್ ಅಂತಕ್ಕಂಥದ್ದು ಏನಿದೆ ನಿಮ್ಮದು ತುಂಬ ತುಂಬ ಸೀಕ್ರೆಟ್ ಆ್ಯಂಡ್ ತುಂಬ ಎಟರ್ನಲ್ ಬಾಂಡ್ ಅಂತ ಹೇಳ್ತೀನಿ. ಸೊ ಅವ್ರು ಎಷ್ಟೇ ಅವ್ರ ಮನಸ್ಸನ್ನ ಕೆಡ್ಸೋಕ್ಕೆ ಟ್ರೈ ಮಾಡಿದ್ರೂ ನಿಮ್ಮ ಪರ್ಸನ್ ಕೊನೆಯದಾಗಿ ಬರೋದು ನಿಮ್ಮ ಹತ್ರನೇ. ಯಾಕಂದರೆ ನಿಮ್ಮನ್ನು ಅವರು ಆ ಸ್ಥಾನದಲ್ಲಿ ನೋಡ್ತಾರೆ. ಆ್ಯಂಡ್ ಹೇಳಬೇಕು ಅಂತಂದರೆ ಅವರ ಒಂದು ಫ್ಯಾಮಿಲಿ ಅಥವಾ ನಿಮ್ಮ ಜೊತೆ ಬಹಳ ಒಂದು ಕನಸುಗಳನ್ನು ಅವರು ಇಲ್ಲಿ ಫ್ಯೂಚರಲ್ಲಿ ಕಾಣ್ತಾ ಇದ್ದಾರೆ. ಸೊ ಇಲ್ಲಿ ಏನೇ ನಡೆದಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಕಡೆಯಿಂದ ಏನೇ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅವ್ರು ಎಷ್ಟೇ ಒಂದು ಒಲವನ್ನು ತೋರಿದ್ರೂ, ಮೈಂಡ್ ವಾಶ್ ಮಾಡಬೇಕು ಅಂತ ಟ್ರೈ ಮಾಡಿದ್ರೂ ಅವ್ರು ಎಲ್ಲೋ ಒಂದು ಕಡೆ ಅದಕ್ಕೆ ಗಮನ ಅಂತಕ್ಕಂಥದ್ದನ್ನ ಕೊಡೋದಿಲ್ಲ. ತಾನೇನು ನಂಬಿದ್ದೀನಿ, ತಮ್ಮ ಇಂಟ್ಯೂಷನ್ ಪವರ್ ಏನಿದೆ ನಿಮ್ಮ ವ್ಯಕ್ತಿದು, ಅವರು ಅದನ್ನೇ ಫಾಲೋ ಮಾಡ್ತಾರೆ. ಆ್ಯಂಡ್ ತುಂಬ ವೈಸ್ ಪರ್ಸನ್ ನಿಮ್ಮ ವ್ಯಕ್ತಿ. ಸೊ ಹಾಗಾಗಿ ಅವ್ರು ಏನೇ ಒಂದು ತಲೆ ಕೆಡ್ಸೋಕ್ಕೆ ಟ್ರೈ ಮಾಡಿದ್ರೂ ಇವರು ಅದಕ್ಕೆ ಬೀಳೋದಿಲ್ಲ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ಸಿಚುವೇಶನ್ಗೆ. Dear angels, help us guide the energies. Okay, so romance ಅಂತ ಬರ್ತಾ ಇದೆ, ಫ್ಯಾಂಟಾಸ್ಟಿಕ್. ಓಕೆ, ರಿಕವರಿ ಅಂತ ಸಹ ಬರ್ತಾರೆ. ಸೊ ನಾನು ಹೇಳ್ದಂಗೆ ಡೆಫಿನೆಟ್ಲಿ ಅವರು ನಿಮ್ಮ ಬಳಿ ಬಂದೇ ಬರ್ತಾರೆ. ಸೊ ಅದನ್ನೇ ಏಂಜಲ್ಸ್ಗೂ ಸಹ ಹೇಳ್ತಾ ಇದ್ದಾರೆ. ಸೊ ಎನಿ ಮೋರ್ ಮೆಸೇಜಸ್? ಓಕೆ, ಪರ್ಫೆಕ್ಟ್ ಡೈಮಂಡ್. ಸಚ್ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ ಏನೇ ಒಂದು ಸಿಚುವೇಶನ್ ಇದ್ರೂ ಇದು ರಿಕವರಿ ಆಗುತ್ತೆ, ಟೈಮ್ ಅಂತಕ್ಕಂಥದ್ದು ಬರುತ್ತೆ. ಸೊ ನಾನು ಹೇಳಿದೆ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಭಾಳಷ್ಟು ಇದೆ. ಬಟ್ ನಿಮ್ಮ ವ್ಯಕ್ತಿ ಇದಕ್ಕೆ ಕೇರ್ ಮಾಡೋದಿಲ್ಲ. ಅವರು ಒಂದ್ಸರಿ ದೃಢವಾದ ಮನಸ್ಸು ಮಾಡಿದ್ರೆ ಮುಗೀತು. ಸೊ ರೊಮ್ಯಾನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿ ಜೊತೆ ನಿಮ್ಮ ಒಂದು ಏನು ರಿಲೇಷನ್ಶಿಪ್ಪಲ್ಲಿ ತುಂಬ ಶೀಘ್ರವಾಗಿ ಬರ್ತದೆ. ರಿಕವರಿ ಅಂತಕ್ಕಂಥದ್ದಾಗುತ್ತೆ. ಸೊ ಈಗ ಈ ಕರೆಂಟ್ ಸಿಚುವೇಶನ್ ಏನಿದೆ, ಏನು ಆ ಒಂದು ಫೋಕಸ್ ಅಂತಕ್ಕಂಥದ್ದು ಏನು ತಪ್ತಾ ಇದ್ದೀರಾ ಅದು 100% ಇಲ್ಲಿ ಸಾಲ್ವ್ ಆಗ್ತಾ ಇದೆ ನಿಮಗೆ. ಸೊ ನೀವು ನೋಡ್ಬೋದು ಸನ್ ಎನರ್ಜಿ ಬರ್ತಾ ಇದೆ. ಸೊ ಏನೇ ಒಂದು ಪ್ರಾಬ್ಲಮ್ ಇದನ್ನು ಖಂಡಿತ ಇದು ಕನ್ವರ್ಟ್ ಆಗುತ್ತೆ. ನಿಮ್ಮ ವ್ಯಕ್ತಿ ತುಂಬ ತುಂಬ ದೃಢವಾಗಿದ್ದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿನ ಕುರಿತಾಗಿ. ಸೊ ಟೈಮಿಂಗ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಸೊ ಸಚ್ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಖಂಡಿತ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ದ ಯೂನಿವರ್ಸಲ್ ಎನರ್ಜಿ, ಥ್ಯಾಂಕ್ ದ ಡಿವೈನ್ ಪವರ್. ಸೊ ಬ್ಯೂಟಿಫುಲ್ ಮೆಸೇಜಸ್ ಅಂತ ಹೇಳ್ತೀನಿ. ಓಕೆ, ಸೊ ಎಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಖಂಡಿತ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಸೀಟ್ಸನ್ನು ಬುಕ್ ಮಾಡ್ಕೋಬೋದಾಗಿದೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.